ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎರಡು ದೇಶಗಳ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಪಾಕಿಸ್ತಾನ. ಏನು ಪಾಕಿಸ್ತಾನ ಉದ್ದೇಶ ಏನಿರಬಹುದು ಅಂತೇಳಿ? ಅಲ್ಲ, ಈಗ ಪಾಕಿಸ್ತಾನದ ಮಧ್ಯಸ್ಥಿಕೆಯಿಂದನೇ ಇದು ಯುದ್ಧ ವಿರಾಮ ಆಗಿದೆ ಅಂತಕ್ಕಂಥದ್ದು ನಾವು ತೀರ್ಮಾನ ತಗೊಳ್ತಕ್ಕಂಥದ್ದು ತಪ್ಪಾಗುತ್ತೆ. ಇದು ಸಹಜವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥದ್ದೇ ಇದು. ಈಗ ಅಮೇರಿಕಾ ಯಾವುದೇ ಗೊತ್ತುಗುರಿ ಇಲ್ದಂಗೆ ಒಂದು ಮಾತಿದೆ, ಇಂಗ್ಲೀಷ್ನಲ್ಲಿ ಮಾತಿದೆ, ವಲ್ಗರ್ ಡಿಸ್ಪ್ಲೇ ಆಫ್ ವೆಲ್ತ್, ವಲ್ಗರ್ ಡಿಸ್ಪ್ಲೇ ಆಫ್ ಬ್ಯೂಟಿ, ವಲ್ಗರ್ ಡಿಸ್ಪ್ಲೇ ಆಫ್ ಹೆಲ್ತು, ಯಾವುದು ಕೂಡ ಅಪಮಾನ್ಯ ಅಂತ. ಹಾಗೆ ಇದು ಕೂಡ ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ತನ್ನ ಹಿರಿಯಣ್ಣ ಅಥವಾ ದೊಡ್ಡಣ್ಣ, ನಾನು ಶಕ್ತಿಚಾಲ, ನಾನು ಹೇಳಿದ ತಕ್ಷಣವೇ ಎಲ್ಲರೂ ಗದರ್ಕೊಂಡು ಕೂರಬೇಕು ಅಂತಕ್ಕಂಥ ಒಂದು ಆ್ಯಟಿಟ್ಯೂಡನ್ನು ಪದೇ ಪದೇ ಅದು ತೋರಿಸ್ಕೊಳ್ತಕ್ಕಂಥ ಚಾಳಿ ಅದು. ಯಾರು ಇವತ್ತು ವಿಶ್ವಸಂಸ್ಥೆಯ ನಿರ್ವೀರ್ಯ ಸ್ಥಿತಿ ಇರ್ಬೋದು ಅಥವಾ ಜಾಗತಿಕ ಮಟ್ಟದಲ್ಲಿ ಇವತ್ತು ಬೇರೆ ಬೇರೆ ಹಿನ್ನೆಲೆಯಲ್ಲಿ ಅವಾಗ ಪ್ರೂವ್ ಮಾಡ್ತಾ ಇರುತ್ತೆ. ಅಲ್ಲಿ ಈ ಟ್ರಂಪ್ ವಿಚಾರ ಬಂದಾಗ ಏನಾಗ್ತಿದೆ, ಈ ಬಾರಿ ಅಮೇರಿಕದ ನಾಯಕತ್ವ ವ್ಯಕ್ತಿ ಕೇಂದ್ರಿತ ನಾಯಕತ್ವಗಳಿಗಿಂತಲೂ ವ್ಯಕ್ತಿತ್ವ ಕೇಂದ್ರಿತ ನಾಯಕತ್ವಗಳು ದೊಡ್ಡದಾಗಬೇಕಾಗಿತ್ತು. ಇಲ್ಲಿವರು ಸಾಮಾನ್ಯ ಜಾಗತಿಕ ಮಟ್ಟದಲ್ಲಿ ಯಾರೇ ನಾಯಕರು, ಮೋದಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ತನ್ನ ಆಡಳಿತವನ್ನು ತನ್ನ ದೇಶದಲ್ಲಿ ಮಾಡಬೇಕಾದ್ರೆ ನಾಯಕತ್ವ ಗುಣ ಬೇರೆ ಇರುತ್ತೆ. ವಿದೇಶ ವ್ಯವಹಾರಗಳ ಜೊತೆ ವ್ಯವಹಾರ ನಡೆಸಬೇಕಾದ್ರೆ ಅವರ ಡಿಪ್ಲೊಮೆಸಿ ಬೇರೆ ಇರುತ್ತೆ. ಟ್ರಂಪ್ ವಿಚಾರ ಏನಾಯಿತು ಅಂತ ಹೇಳಿದ್ರೆ, ಒಂಥರ ತೊಗಲಕ್ ದರ್ಬಾರ್ ರೀತಿಯಲ್ಲಿ ಯಾಕೆ ಅವನು ಅನಿಸ್ಕೊಳ್ತಾ ಹೋದ್ರು ಅಂದರೆ, ತನ್ನ ವ್ಯಕ್ತಿತ್ವಕ್ಕಿಂತ ಅಥವಾ ವ್ಯಕ್ತಿ ಕೇಂದ್ರಿತವಾದಂಥ ನಾಯಕತ್ವವನ್ನು ಪ್ರತಿಬಿಂಬಿಸಕ್ಕೆ ಹೋದರು. ಅಂದರೆ ಆತನಿಗೆ ಒಟ್ಟಿಗೆ ಎರಡು ಮೆಸೇಜ್ ಕೊಡಬೇಕಾಗಿದೆ. ಒಂದು, ಸಹಜವಾಗಿ ಅಮೇರಿಕ ಮುಂದಿನ ತೋರಿಸಿರ್ತಕ್ಕಂಥ ದೊಡ್ಡಣ್ಣನ ಒಂದು ಆಟ. ಎರಡನೇದು, ವೈಯಕ್ತಿಕ ನಾನು ಅಮೇರಿಕಾದಲ್ಲಿ ನಾನು ಹೇಳಿದಾಗುತ್ತೆ, ನಾನು ಕೇಪಬಲ್ ಅಂತಕ್ಕಂಥ ವ್ಯಕ್ತಿ ಕೇಂದ್ರಿತ. ಈ ಹಿನ್ನೆಲೆಯಲ್ಲಿ ಏನು ಮಾಡೋಕ್ಕಂತ ಅರ್ಜೆಂಟಿಗೆ ಏನೋ ಒಂದು ಪ್ರೂವ್ ಮಾಡಬೇಕು ಅಂತ ಈ ತನ್ನ ಹಿರಿತನ್ನು ತೋರಿಸೋದಕ್ಕೆ ತನ್ನ ಮಾರ್ಗವನ್ನು, ಗುರಿಗಿಂತ ಮಾರ್ಗ ಸರಿಯಾಗಿರಬೇಕು, ಇದು ತನ್ನ ಮಾರ್ಗವನ್ನು ಭಾಳ ಅರ್ಜೆಂಟಾಗಿ ಆತುರವಾಗಿ ನಿರ್ಧಾರಗಳನ್ನು ತೊಗೊಂಡ್ರು. ಇನ್ನು ಈ ಯುದ್ಧ ಕದನ ವಿರಾಮಗಳು ತಾತ್ಕಾಲಿಕವಾಗಿದ್ದರೂ ಕೂಡ ಯಾರಿಗೂ ಅದು ಪರ್ಮನೆಂಟ್ ಯುದ್ಧ ಆಗೋದಿಲ್ಲ. ನಾವು ಊಹಿಸುತ್ತಿರುವ ಅಥವಾ ಸಮಾಜದಲ್ಲಿ ಈ ಹಿಂದೆ ಆಗಿರ್ತಕ್ಕಂಥ ಹಿರೋಶಿಮಾ ನಾಗಸಾಕಿ ಥರದ ಅಥವಾ ಮೊದಲನೇ ಮಹಾಯುದ್ಧ, ಎರಡನೇ ಯುದ್ಧ ಆಗ್ತಕ್ಕಂಥ ಕಲ್ಪನೆಗಳಿಗೆ ಇದು ಯಾವುದೇ ದೇಶ ತಯಾರಿಲ್ಲ ಇವತ್ತಿನ ಆರ್ಥಿಕ ಒತ್ತಡಗಳಲ್ಲಿ. ಆದರೆ ಒಂಥರ ಇದು ಒತ್ತಡ ತಂತ್ರ. ಈ ಒತ್ತಡ ತಂತ್ರದಲ್ಲಿ ಏನು ಮಾಡ್ತಾ ಹೋಯ್ತು, ತಾನೇನೋ ಅನ್ಕೊಳ್ತು. ಸಹಜವಾದ ಯುದ್ಧ ಮಾಡಿದ ತಕ್ಷಣವೇ ಇರಾನಲ್ಲಿರ್ತಕ್ಕಂಥ ಆಂತರಿಕ ಭಿನ್ನ ಅಭಿಪ್ರಾಯ ಏನಿದೆ ಅದು ನಮ್ಗೆ ಪ್ಲಸ್ ಆಗುತ್ತೆ. ಹೊರಗಡೆಯಿಂದ ಬಹಿರಂಗವಾಗಿ ಯುದ್ಧ ಮಾಡಿದ ತಕ್ಷಣ ಅಲ್ಲಿ ಜನ ಎದ್ದು ವಿರುದ್ಧವಾಗಿ ಕ್ರಾಂತಿ ಆಗ್ತಾರೆ ಅಂದ್ಕೊಂಡ್ರು. ಅದಾಗಲಿಲ್ಲ. ದೇಶದ ಒಳಗಿರ್ತಕ್ಕಂಥ ಏನೇ ಭಿನ್ನ ಅಭಿಪ್ರಾಯಗಳು, ಆ ಭಿನ್ನಾಭಿಪ್ರಾಯಕ್ಕೂ ಬೇರೆ ದೇಶದವ್ರು ಬಂದು ಅಟ್ಯಾಕ್ ಮಾಡಿದಾಗ ಒಗ್ಗಟ್ಟಾಗ್ತಾರೆ ಅವರು. ಸಹಜವಾಗಿ ಇವ್ರು ನಿರೀಕ್ಷೆ ಮಟ್ಟಕ್ಕೆ ಬಂಡಿ ಊರಲಿಲ್ಲ. ತನ್ನ ಇಸ್ರೇಲು ತನ್ನ ಒಂದು ಫ್ಯೂಡಲಿಸ್ಟಿಕ್ ಮೆಂಟಾಲಿಟಿನ, ಸರ್ವಾಧಿಕಾರತ್ವವನ್ನು ತನ್ನ ಸರ್ವೈವಲ್ ಕಾರಣಕ್ಕಾಗಿ ತಾನು ಮಾಡ್ತು. ಪಾಕಿಸ್ತಾನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲಿ ಏನು ಮಾತು ಹೇಳ್ತಾರೆ. ಹಾಗೆ ಸಹಜವಾಗಿ ಯಾರೋ ಒಬ್ರು ನೆಗೋಷಿಯೇಟ್ ಬೇಕಾಗತ್ತೆ. ಒಂದು ಜಗಳ ಆದಾಗ ಮೂರನೇ ವ್ಯಕ್ತಿಗೆ ಕೆಪಾಸಿಟಿ ಇರಬೇಕು ಅಂತಿಲ್ಲ. ಮೆಸೆಂಜರ್ ಸಾಕು. ಮೆಸೆಂಜರ್ ಇಸ್ ಎನಫ್ ಟು ಕೋಆರ್ಡಿನೇಟ್ ಟು ಕನ್ಸೋಲ್. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಕದನ ವಿರಾಮ ಅಂತಕ್ಕಂಥ ನೆಪ ಮಾತ್ರದಲ್ಲಿ ಎಲ್ಲರಿಗೂ ಬೇಕಾಗಿದೆ. ಅದು ಇರಾನಿಗೂ ಬೇಕಾಗಿದೆ, ಇಸ್ರೇಲ್ ಅವ್ರಿಗೂ ಬೇಕಾಗಿದೆ, ಮತ್ತು ಅಮೇರಿಕಾದವರು ಬೇಕಾಗಿದೆ. ಹಾಗೆ ಪಾಕಿಸ್ತಾನ ಅಪರೆಂಟ್ ಹೊರತು ಮೆಸೆಂಜರ್ ಕೆಲಸ ಮಾಡಿರ್ಬೋದು. ಹಾಗಾಗಿ